ಸೊ ಪ್ರೈಸಸ್ ನೋಡ್ಬೋದು ನಿಮಗೆ. ಒಬ್ಬರಿಗೆ 150 ತಗೊಂತಾರೆ, ಮಕ್ಳಿಗೆ 100 ರೂಪಾಯಿ. ಇವನ್ ವೀಕೆಂಡ್ ಮತ್ತೆ ಗೌರ್ಮೆಂಟ್ ಹಾಲಿಡೇ ಇದ್ದಾವಾಗ ದೊಡ್ಡವರಿಗೆ 200 ಮತ್ತೆ ಮಕ್ಳಿಗೆ 100 ರೂಪಾಯಿ ತಗೊಂತಾರೆ. ಬಟ್ ತುಂಬಾ ವರ್ತ್ ಅನ್ಸುತ್ತೆ ನಿಮ್ಗಿದು. ಹಲೋ ನಮಸ್ಕಾರ, ನಾವಿವತ್ತು ಬಂದಿರೋದು ಮಾದರಿ ಪಾರಂಪರಿಕ ಗ್ರಾಮಕ್ಕೆ. ಇವಾಗ ನಾವು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಇದೆ ಎಂಟ್ರಿ. ನಾನು ಇವಾಗ ಎಂಟರ್ ಆಗ್ತಾ ಇರೋದು ಗ್ರಾಮೀಣ ಭಾಗದ ತೊಟ್ಟಿ ಮನೆ ಹೇಗಿರ್ತಾ ಇದ್ದು ಅಂತ. ಆಕ್ಚುಲಿ ಇದನ್ನ ಮಂಡ್ಯ ಭಾಗದ ಗ್ರಾಮೀಣಗಳಲ್ಲಿ ತೊಟ್ಟಿ ಮನೆಗಳು ಹೇಗಿರುತ್ತೆ ಅನ್ನೋದನ್ನ ಇವ್ರು ಹೇಳಿದ್ದಾರೆ. ಬಟ್ ತುಂಬಾ ಕಡೆಗಳಲ್ಲಿ ಈ ತರ ತೊಟ್ಟಿ ಮನೆಗಳು ಇರ್ತಾ ಇದ್ದು. ಸೊ ಇದು ತೊಟ್ಟಿ ಮನೆಯ ಎಂಟ್ರಿ. ಸೊ ತೊಟ್ಟಿ ಮನೆಯ ಹೊರಗಡೆ ಮನೆಯ ಯಜಮಾನರಲ್ಲಿ ಕುತ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಒಳಗಡೆ ಹೋಗೋಣ, ನೋಡೋಣ. ಸೊ ನಾನು ನೋಡಿದವಾಗ ಸಡನ್ ಆಗಿ ಇನ್ನು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ಇಲ್ಲಿ ಮನೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಜನ ಕೂಡ ಯಾರೋ ನಿಜವಾಗೂ ಇದ್ದಾರೆ ಅನ್ನೋ ಒಂದು ಫೀಲ್ ಅನ್ಸುತ್ತೆ. ಸೊ ಈ ತರ ತೊಟ್ಟಿ ಮನೆಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸೊ ಗಾಳಿ ಬೆಳಕು ಸಮಾನವಾಗಿ ಆಮೇಲೆ ಪೂರ್ಣ ರೀತಿಯಲ್ಲಿ ಮನೆ ಎಲ್ಲಾ ಕಡೆ ಬರಲಿ ಅನ್ನೋ ಕಾರಣಕ್ಕೆ ಈ ತರ ಒಂದು ತೊಟ್ಟಿ ಮನೆಗಳನ್ನ ಮಾಡ್ತಾ ಇದ್ರು. ಸೊ ತೊಟ್ಟಿ ಮನೆಗಳು ತುಂಬಾ ಹೆಲ್ದಿಯಾಗಿ ಕೂಡ ಇರ್ತಿದ್ದು. ಸೊ ಇನ್ನು ತೊಟ್ಟಿ ಮನೆಯ ಒಂದು ಸೆಂಟರ್, ಈ ಒಂದು ಜಾಗವನ್ನು ಪಟಶಾಲೆ ಅಂತ ಕರೀತಿದ್ರು. ಈ ಒಂದು ಪಟಶಾಲೆ ಜಾಗದಲ್ಲಿ ನೋಡಿ ಒಂದು ಮಗುನ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ ಮನೆಯ ಮಗುವನ್ನ, ಇಲ್ಲೊಂದು ಬೆಕ್ ಸಹ ಇದೆ ಅವ್ರ ಮನೆಯ. ನೋಡಿ ಇಲ್ಲಿ ಯಾರೋ ಒಬ್ರು ಯಜಮಾನರು ಬಾಗಿಲಲ್ಲಿ ಬರ್ತಾ ಇರೋದು ರಿಯಲ್ ಆಗಿ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಅದಾದ್ಮೇಲೆ ಇಲ್ಲೊಬ್ರು ವೃದ್ಧೆ ಇದ್ದಾರೆ, ಒಬ್ರು ಹೆಣ್ಮಕ್ಳು ಇದ್ದಾರೆ. ನೋಡಿ ಈ ಮನೆಗೆ ಒಂದು ಎಂಟ್ರಿ ಬಾಗಿಲಾದ್ರೆ ಅದಾದ್ಮೇಲೆ ಈ ಕಡೆಯಿಂದ ಒಂದು ಬಾಗಿಲು ಇರುತ್ತೆ, ಅಲ್ಲೊಂದು ಬಾಗಿಲು ಇರುತ್ತೆ. ಸೊ ಆಮೇಲೆ ಈ ಕಡೆ ಒಂದು ದ್ವಾರ ಇರುತ್ತೆ. ಅದಕ್ಕಿಂತಲೂ ತುಂಬಾ ಸ್ಪೆಷಲ್ ಈ ತೊಟ್ಟಿ ಮನೆಯಲ್ಲಿ ಏನಂತ ಹೇಳಿದ್ರೆ, ಈ ತರ ರೂಫ್ ಟಾಪ್ ಅಲ್ಲಿ ಈ ತರ ಈ ಒಂದು ಮೇಲ್ಗಡೆ ಈ ತರ ಒಂದು ಓಪನಿಂಗ್ ಕೊಡ್ತಾರೆ. ಸೊ ಇಲ್ಲಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಮಳೆಯಲ್ಲಿ ನೀರು ಬಿದ್ದು ಈ ತರ ಎಲ್ಲರೂ ಒಂದ್ ಕಡೆ ಹೋಗುತ್ತೆ. ಸೊ ಅವಾಗ ಮಳೆಗಾಲದ್ದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲೂ ಕೂಡ ತುಂಬಾ ತಂಪಾಗಿರೋದಕ್ಕೆ ಈ ತರ ಈ ನೋಡಿ ವಿಶಾಲವಾಗಿರೋ ಒಂದು ಪಟ್ಸಾಲೆ. ಅದಾದ್ಮೇಲೆ ಈ ಒಂದು ಮನೆ ಎಷ್ಟೊಂದು ಬಿಸಿಲಲ್ಲಿ ದಣದು ಮನೆಗೆ ಬಂದ್ರು ಕೂಡ ಪರಿಶುದ್ಧವಾದ ಗಾಳಿ ಬೆಳಕು ಎಷ್ಟು ಕ್ಲಿಯರ್ ಆಗಿ ಬರುತ್ತೆ ಈ ಮನೆ ಒಳಗೆ. ಅದೇ ಈ ಮನೆ, ಈ ತೊಟ್ಟಿ ಮನೆ ಸ್ಪೆಷಲ್. 4 ಕಂಬಗಳು, ಅದ್ರ ಮಧ್ಯೆ ಇದೊಂದು ಜಾಗ. ಸೊ ಈ ಜಾಗದಲ್ಲಿ ಏನಾದ್ರು ಮಳೆಗಾಲದಲ್ಲಿ ಇಲ್ಲಿ ನೀರು ಬೀಳುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಇವಾಗಿನ ಕಾಲದಲ್ಲಿ ಈ ತರ ಮನೆಗಳು ಕೂಡ ಎಲ್ಲೂ ಇಲ್ಲ. ಹಳ್ಳಿ ಕಡೆ ಈ ತರ ಮನೆಗಳು ಎಲ್ಲೋ ಒಂದಿಷ್ಟು ಇರಬಹುದು. ತೊಟ್ಟಿ ಮನೆಗಳು ಇವಾಗ ಇದ್ರೆ ತುಂಬಾ ಸ್ಪೆಷಲ್ ಅನ್ಸ್ಬೋದು. ಬಟ್ ಅವಾಗಿನ ಕಾಲದಲ್ಲಿ ತೊಟ್ಟಿಯ ಮನೆಗಳು ತುಂಬಾ ಶ್ರೀಮಂತ ಮನೆಗಳು ಅಂತ ಅನ್ಸುತ್ತೆ ನನಗೆ. ಅದ್ರಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಬಿದ್ದಿರ ಹುಡ್ರ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇದು ಗ್ರಾಮೀಣ ನಾಟಿ ವೈದ್ಯರ ಮನೆ ಅಂತ ಮಾಡಿದ್ದಾರೆ ಒಂದು ಮಾಡೆಲ್. ಇವಾಗಿನ ಮಾಡ್ರನ್ ಹಾಸ್ಪಿಟಲ್ನೆಲ್ಲ ನೋಡ್ತಾ ಇರಲಿಲ್ಲ, ಅವರು ನಾಟಿ ಸ್ಟೈಲಲ್ಲಿ ನಾಟಿ ಮೆಡಿಸಿನ್ಗಳನ್ನ ತಗೊತಾ ಇದ್ರು. ಆ ಒಂದು ಮಾಡೆಲ್ ಹೆಂಗಿದೆ ಅಂತ ಮಾಡಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ನೋಡಿ, ಇಲ್ಲಿ ಕಾಲ್ಗೇನೋ ಆಗಿದೆ. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಏನ್ ರೋಗ ಬಂದ್ರು ಕೂಡ ಮನೆಯಲ್ಲೇ ಔಷಧಿ ಸಿಗ್ತಾ ಇತ್ತು. ಸೊ ಇದ್ ನೋಡ್ರಿ ಗ್ರಾಮೀಣ ಕಿರಾಣಿ ಅಂಗಡಿ ಹೆಂಗಿದೆ ಅಂತ. ಇಲ್ಲಿರೋ ಪ್ರತಿ ಐಟಮ್ ಕೂಡ ರಿಯಲ್ ಆಗಿ ನಮ್ಗೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರೋ ಒಂದ್ 2 ಜನ ಏನೋ ತಗೊಂಡೋಗಿ ಬಂದಿದ್ದಾರೆ, ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇವನ್ ಸೇಲ್ ಮಾಡೋದಕ್ಕೆ ಅವಾಗಿನ ಕಾಲದಲ್ಲಿ ಯಾವುದೇ ಡಿಜಿಟಲ್ ತಕಡಿಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ, ಈ ತರ ಮಾಡ್ತಾ ಇದ್ರು ಅನ್ನೋದು ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಇದು ಗ್ರಾಮೀಣ ಭಾಗದ ಅವಾಗಿನ ಕಾಲದ ಒಂದು ಕಿರಾಣಿ ಅಂಗಡಿ ಹೇಗಿತ್ತು ಅನ್ನೋದು. ಇವಾಗಲೂ ಕೂಡ ತುಂಬಾ ಹಳ್ಳಿಗಳಲ್ಲಿ ಈ ತರ ಇರುತ್ತೆ. ಓಕೆ, ನೆಕ್ಸ್ಟ್ ಇದು ನೋಡಿದ್ರೆ ಟೈಲರ್ ಶಾಪ್. ಇದು ಬಂದು ಶಿಂಪಿಗರ ದರ್ಜೆ ಮನೆ ಅಂತೆ. ನೋಡ್ರಿ ತುಂಬಾ ಹಿಂದಿನ ಕಾಲದ ಫ್ಯಾಷನ್ ಡಿಸೈನರ್ ಇಲ್ಲಿದ್ದಾರೆ. ಸೊ ಅವಾಗಿನ ಕಾಲದಲ್ಲೆಲ್ಲ ಆಕ್ಚುಲಿ ಜನ ಹಾಕ್ತಿದ್ದ ಬಟ್ಟೆಗಳು ಕೂಡ ತುಂಬಾ ಸಿಂಪಲ್ ಆಗಿದ್ವು. ಸೊ ಬಟ್ಟೆಗಳನ್ನ ಎಷ್ಟು ನೀಟಾಗಿ ಅವಾಗ ಹೊಲಿಗೆ ಮಾಡಿ ಕೊಡ್ತಾ ಇದ್ರು, ಅಲ್ಲೇ ಮನೆ ಊರಲ್ಲೇ ಸ್ಟಿಚ್ ಮಾಡಿ ಕೊಡ್ತಾ ಇದ್ರು. ಇದೇನದು ಸಿಂಪಿಗೆಯರ ಮನೆ, ಸಿಂಪಿಗೆಯರ ಮನೆ. ಓಕೆ, ಇದೇನ್ ನೋಡ್ತಾ ಇದ್ದೀರಾ, ಇದು ಮೀನುಗಾರರ ಮನೆ. ಸೊ ಮೀನುಗಾರರು ಅಂತ ಹೇಳಿದ್ರೆ ಇವರು ಮೀನನ್ನ ಹಿಡಿದು ಮೀನನ್ನ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂತ ಅವರ ಮನೆ, ಅವರನ್ನ ಬೆಸ್ತಾರ ಅಂತ ಕೂಡ ಕರಿತಾ ಇದ್ರು. ಸೊ ಅದು ಮೀನುಗಾರರ ಮನೆ. ಸೊ ಅದನ್ನ ಇಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಮಾಡೆಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿ ಒಂದು ಸುದ್ದಿಯನ್ನ ಇನ್ನೊಂದು ಮನೆಗೆ ತಲುಪಿಸೋದಕ್ಕೆ ಯಾವ ರೀತಿ ಪೋಸ್ಟ್ ಮ್ಯಾನ್ ಅಂದ್ರೆ ಅಂಚೆ ಕಚೇರಿಯ ಮೂಲಕ ಒಂದು ಪತ್ರವನ್ನು ಹಾಕಿ ಇನ್ನೊಂದು ಮನೆಗೆ ತಲುಪತಕ್ಕಂತ ಒಂದು ಮಾಡೆಲಿಂಗ್ ಇದು. ಸೊ ಅವ್ರ ಮನೆಗೆ ಯಾವುದೋ ಒಂದು ಲೆಟರ್ ಬಂದಿದೆ, ಅದನ್ನ ಒಬ್ಬ ಅಂಚೆ ಕಚೇರಿಯ ಒಬ್ಬ ಏನ್ ಪೋಸ್ಟ್ ಮ್ಯಾನ್ ಇದ್ದಾನೆ, ಸೊ ಇವ್ನು ತಗೊಬಂದು ಈ ಅಜ್ಜಿಯ ಕೈಗೆ ಕೊಡ್ತಾ ಇರೋದನ್ನ ಇಲ್ಲಿ ನೋಡಬಹುದು. ಓಕೆ, ನಾವಿವಾಗ ನೆಕ್ಸ್ಟ್ ಬರ್ತಾ ಇರೋದು ಗಾಣಿಗರ ಮನೆಗೆ. ಗಾಣಿಗರ ಮನೆ ಅಂತ ಹೇಳಿದ್ರೆ, ಸೊ ಹಿಂದಿನ ಕಾಲದಲ್ಲಿ ಎಣ್ಣೆಯನ್ನ ಯಾವುದೇ ಮಿಲ್ಲಲ್ಲಿ ಮಾಡ್ತಾ ಇರಲಿಲ್ಲ, ಈ ತರದೊಂದು ಗಾಣದಲ್ಲಿ ಮಾಡ್ತಾ ಇದ್ರು. ಈ ತರ ಗಾಣದಲ್ಲಿ ಎಣ್ಣೆಯನ್ನು ತೆಗಿತಾ ಇರೋದ್ರಿಂದ ಇವ್ರನ್ನ ಗಾಣಿಗರು ಅಂತ ಕರಿತಿದ್ರು. ಸೊ ಈ ತರ ಒಂದು ಪದ್ಧತಿ ತುಂಬಾ ಹಿಂದೆ ಇತ್ತು. ಯಾಕಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಯಾವುದೇ ರೀತಿಯ ತಿಂಡಿಗಳಿಗೆ ಬೇಕಾಗಿರೋ ಎಣ್ಣೆನ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಗಾಣಿಗರು ಈ ತರ ಗಾಣದಿಂದ ಎಣ್ಣೆಯನ್ನ ಇಲ್ಲಿ ಮೇಲ್ಗಡೆ ಏನು ಕಾಳುಗಳು, ಇವಾಗ ಒಂದು ಶೇಂಗಾ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ಇಲ್ಲಿ ಎಣ್ಣೆಯನ್ನ ತೆಗೆದ್ಬಿಟ್ಟು ಮನೆಗೆ ಬಳಸ್ತಾ ಇದ್ರು. ಸೊ ಆ ಒಂದು ಮಾಡೆಲಿಂಗ್ ನ ಇಲ್ಲಿ ಮಾಡಿದ್ದಾರೆ. ತುಂಬಾ ನಿಜವಾಗ್ಲೂ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಅದಾದ್ಮೇಲೆ ಅವ್ರ ಮನೆಯಲ್ಲೇ ಮಾಡ್ತಾ ಇದ್ರು. ಆ ಮನೆಯ ಅಜ್ಜ ಇಲ್ಲಿದ್ದಾರೆ, ಅವ್ರ ಮನೆ ಮಗು ಇದೆ, ಅವ್ರ ಮನೆ ಒಬ್ರು ಯಜಮಾನರಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಬ್ರು ದಂಪತಿಗಳು
ಅವ್ರ ಮನೆ ಪತ್ನಿ ಬಂದ್ಬಿಟ್ಟು ಈ ತರ ಕಾಳುಗಳನ್ನ ಇಲ್ಲಿ ಹಾಕೋದು, ಅವ್ರ ಮನೆ ಇದರ ಒಂದು ಕೋಣ ಅಥವಾ ಎತ್ತನ್ನ ಬಳಸ್ಬಿಟ್ಟು ಈ ಒಂದು ಗಾಣವನ್ನ ರನ್ ಮಾಡ್ತಾ ಇದ್ರು. ಸೊ ಇದನ್ನ ನೋಡ್ಬೋದು. ಓಕೆ, ಇವಾಗ ಇಲ್ಲೇ ನೋಡ್ತಾ ಇದೀರಲ್ವಾ, ಇದು ಮಾಡ್ತಾ ಮಾಡ್ತಾ ಈ ಕಡೆ ಜನ ಎಲ್ಲ ನೋಡ್ತಾ ಇದ್ದಾವ, ಯಾರೋ ಜನ ಇದಾರೆ ಇಲ್ಲಿ, ತುಂಬಾ ಜನ ಅಂತ ಅನ್ಸುತ್ತೆ. ಆಕ್ಚುಲಿ ಇಲ್ಲಿ ಯಾರು ಇಲ್ಲ, ಆದ್ರೆ ಇಲ್ಲಿ ಬಂದವಾಗ ನಿಮಗೆ ಸುತ್ತಮುತ್ತ ತುಂಬಾ ಜನ ಇದ್ದಾರೆ, ಆ ತರನೇ ಫೀಲ್ ಅನ್ಸುತ್ತೆ. ಇಲ್ಲಿ ನೋಡಿ, ಇದೊಂದು ಎಷ್ಟು ಚೆನ್ನಾಗಿದೆ. ಒಬ್ಳು ಹೆಣ್ಮಗು ಇದೆ, ಇಲ್ಲೊಂದು ನಾಯಿ ಇದೆ, ನಾಯಿ ಕೂಡ ರಿಯಲಿಟಿಕ್ ಆಗಿದೆ. ಇಲ್ಲಿ ನೋಡ್ರಿ ಅಜ್ಜಿ ಇದೆ, ಪಾಪ ಎಷ್ಟು ಅಜ್ಜಿ ಹಂಗೆ ಕುತ್ಕೊಂಡಿದ್ದಾರೆ, ನೋಡಿದ್ರೆ ಎಷ್ಟು ಕ್ಯೂಟ್ ಅನ್ಸುತ್ತೆ ಅಜ್ಜಿ. ಇಲ್ಲೊಬ್ರು ಅಮ್ಮ ಏನೋ ಅಡುಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ರಿಯಲಿಟಿಕ್ ಅನ್ಸುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ, ಮಾಡೆಲ್ ಅಂತ ಅನ್ಸೋದೇ ಇಲ್ಲ. ನಾವಿವಾಗ ನೋಡ್ತಾ ಇರೋದು ಗ್ರಾಮೀಣ ಭಾಗದ ಕುರುಬರ ಮನೆ ಹೇಗಿರ್ತಾ ಇತ್ತು ಅಂತ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಕುರಿಗಳನ್ನ ಸಾಕ್ತಾ ಇದ್ದಂತಹ ಕುರಿಗಾಯಿಗಳು ಕುರಿಯ ಒಂದು ಉಣ್ಣೆಯಿಂದ ಕಂಬಳಿಗಳನ್ನ ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ಬೋದು. ಸೊ ಇದು ಕುರುಬರ ಮನೆ ಹೇಗಿರುತ್ತೆ ಅನ್ನೋ ಒಂದು ಮಾಡೆಲ್ ಇದು. ಓಕೆ, ಇವಾಗ ಏನ್ ನಾವು ನೋಡ್ತಾ ಇದೀವ, ಇದು ಕೊಡಗಿನ ಮನೆ. ಸೊ ಕೊಡಗಿನ ಮನೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಮಾಡ್ಲಿಂಗ್ ಮಾಡಿದ್ದಾರೆ. ಸೊ ಕೊಡಗು ಜಿಲ್ಲೆ ವಿಶಿಷ್ಟ ಸಂಪ್ರದಾಯ ಮತ್ತೆ ಅಲ್ಲಿ ಜನರಲ್ಲಿ ಇರ್ತಕ್ಕಂಥ ವೇಷಭೂಷಣಗಳನ್ನ ಇಲ್ಲಿ ತೋರಿಸಿದ್ದಾರೆ. ವಿಶೇಷವಾಗಿರೋ ವೇಷಭೂಷಣ, ಮತ್ತೆ ಒಂದ್ ಕಡೆ ಮಹಿಳೆ ಒಬ್ರು ಕೊಡವ ಶೈಲಿಯಲ್ಲಿ ಸೀರೆನ ಧರಿಸ್ಕೊಂಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅನ್ಸುತ್ತೆ ಆಮೇಲೆ ಇದು ನೋಡಿದ್ರೆ ನಿಮ್ಗೆ ಯಾವ್ದೋ ಮಾಡೆಲ್ ಅಂತ ಅನ್ಸಲ್ಲ, ತುಂಬಾ ರಿಯಲಿಸ್ಟಿಕ್ ಆಗಿ ನಿಜವಾಗಿರೋದನ್ನ ನೀವು ಡೈರೆಕ್ಟ್ ಆಗಿ ನೋಡ್ತಾ ಇದೀರಿ ಅಂತ ಅನ್ಸುತ್ತೆ. ಓಕೆ, ಇವಾಗ ಏನ್ ನೋಡ್ತಾ ಇದೀರಲ್ವಾ ನೀವು ಮಾಡೆಲ್, ಇದು ತುಂಬಾ ವಿಶೇಷವಾಗಿರೋದು. ಸೊ ಗ್ರಾಮೀಣ ಭಾಗದಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು, ಆಮೇಲೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಗ್ ಮಾಡ್ತಾ ಇದ್ರು. ಅವಾಗೆಲ್ಲ ಗುರುಕುಲ ಅಂದ್ರೆ ಇವಾಗ ಸಾಲಿಗುಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಮಕ್ಕಳನ್ನ ಯಾವ್ದೋ ಒಂದು ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಬಂದ್ಬಿಟ್ಟು ಅಲ್ಲಿ ವಿದ್ಯಾಭ್ಯಾಸನ ಕಲಿತಾ ಇದ್ರು. ಸೊ ಈ ಒಂದು ಮಾಡೆಲಿಂಗ್ ಅಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ ಎಷ್ಟೊಂದು ನೀಟಾಗಿ ಈ ಒಂದು ಟೀಚರು ಈ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಸೊ ಜೀವನದ ಪಾಠನೂ ಕೂಡ ಹೇಳ್ಕೊಡ್ತಾ ಇದ್ರು. ಸೊ ಈ ಒಂದು ಮಕ್ಕಳು ಎಷ್ಟೊಂದು ಖುಷಿಯಾಗಿ ಇಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಓಕೆ, ನಾವು ಇವಾಗ ಅಗ್ರಹಾರದ ಕಡೆ ಬರ್ತಾ ಇದ್ದೀವಿ. ಇದೇ ನೋಡಿ, ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅಗ್ರಹಾರ ಹೇಗಿರ್ತಾ ಇತ್ತು ಅವಾಗ. ಇವನು ಅಗ್ರಹಾರ ಅಂದ್ರೆ ಏನಂದ್ರೆ ಬ್ರಾಹ್ಮಣರ ವಾಸದ ಒಂದು ಜಾಗ, ಏನು ಆತರ ಬ್ರಾಹ್ಮಣರು ಇರ್ತಾ ಇದ್ದ ಒಂದು ಏರಿಯಾಗಳನ್ನ ಅವಾಗ ಅಗ್ರಹಾರ ಅಂತ ಕರಿತಾ ಇದ್ರು. ಇವಾಗ ಸಹ ಕರೀತಾರೆ ಕೆಲವೊಂದು ಏರಿಯಾಗಳಿಗೆ ಅಗ್ರಹಾರ ನೀವು ಅಂತ. ಆತರ ಇದು ಅಗ್ರಹಾರ ಬ್ರಾಹ್ಮಣರ ಮನೆಗಳು ಹೇಗೆ ಇರ್ತಾ ಇದ್ವು ಅನ್ನೋದನ್ನ ಇಲ್ಲಿ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಆಲ್ ಬ್ರಾಹ್ಮಣರ ಮನೆಗಳು ಅಂದ್ರೆ ತುಂಬಾ ಶುಚಿಯಾಗಿ, ಮತ್ತೆ ಅಲ್ಲಿ ಕೆಲವೊಂದಿಷ್ಟು ಏನು ಬೌದ್ಧಿಕ ಆಚರಣೆ, ಕೆಲವೊಂದು ಸಂಸ್ಕೃತಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ, ಮತ್ತೆ ಪೂಜೆ ಪುನಸ್ಕಾರ. ಮತ್ತೆ ಓಕೆ, ನಾವಿವಾಗ ಗೌಡ್ರ ಮನೆಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದೇ ಗೌಡ್ರ ಮನೆ. ಸೊ ಇವಾಗ ಗೌಡ್ರ ಮನೆ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಇದು ಗೌಡ್ರ ಮನೆ ಬಾಗ್ಲೇ ಎಷ್ಟು ಚೆನ್ನಾಗಿದೆ. ಇದು ಗೌಡ್ರ ಮನೆ ಅನ್ಕೊಂಡ್ರೆ ಮೇ ಬಿ ಅಲ್ಲಿ ಕುತ್ಕೊಂಡಿರೋರು ಗೌಡ್ರು ಅನ್ಕೊಂತೀನಿ. ಗೌಡ್ರೆ ನಮಸ್ಕಾರ. ನೆಕ್ಸ್ಟ್, ಸೊ ಇಲ್ಲಿ ಗನ್ ಇದೆ. ಇವನು ಅವಾಗೆಲ್ಲ ಗನ್ಗಳು, ಆಮೇಲೆ ಇಷ್ಟೊಂದು ಸ್ವಲ್ಪ ಈ ತರ ಮ್ಯೂಸಿಕ್ ಎಕ್ವಿಪ್ಮೆಂಟ್ಗಳೆಲ್ಲ ಗೌಡ್ರ ಮನೆಗಳಲ್ಲೇ ಇರ್ತಿತ್ತು. ಸೊ ಮೇ ಬಿ ಇವನು ಗೌಡ್ರ ಮನೆ ಕೆಲಸದವನು, ಇವನು ಲೆಕ್ಕ ನೋಡ್ಕೊಳೋಣ ಅನ್ಸುತ್ತೆ. ಕೆಲವೊಂದಿಷ್ಟು ಗೌಡ್ರ ಮನೆಗಳ ಫೋಟೋಗಳನ್ನ ಹಾಕಿದ್ದಾರೆ ಅನ್ಕೊಂತೀನಿ. ಆಕ್ಚುಲಿ ಒಂದು ಹಾಡು ಪ್ಲೇ ಮಾಡಿದ್ದಾರೆ. ಆ ಹಾಡು ಮತ್ತೆ ಈ ಒಂದು ಸೀನ್ಗೆ ಎಷ್ಟು ನೀಟಾಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನೋಡಿ, ಮಗುನ ತೊಟಲ್ಗೆ ಹಾಕ್ತಾ ಇದ್ದಾರೆ. ಆಮೇಲೆ ಇಲ್ಲೊಂದು ಮಗು ಇದೆ ಗೌಡ್ರ ಮನೆಯಲ್ಲಿ, ಆ ಮಗುನು ಅಳ್ತಾ ಇದೆ. ಆಮೇಲೆ ಇಲ್ಲೊಬ್ರು ಇದ್ದಾರೆ. ಗೌಡ್ರ ಮನೇಲಿ ಎಷ್ಟೊಂದು ಜನ ಇರ್ತಾ ಇದ್ರು ಅನ್ನೋದನ್ನ ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಮತ್ತೆ ಗೌಡ್ರ ಮನೇಲಿ ಎಲ್ಲ ಒಂದು ಸಂಪ್ರದಾಯನ ಕೂಡ ಫಾಲೋ ಮಾಡ್ತಾ ಇದ್ರು. ಈ ಸರೌಂಡಿಂಗ್ ಇರೋ ಫೋಟೋಗಳಾಗಿರ್ಬೋದು, ಇಲ್ಲಿ ಇಟ್ಟಿರೋ ಬಟ್ಟೆಗಳಾಗಿರ್ಬೋದು, ಇವೆಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಉಡ್ತಾ ಇದ್ದ ಬಟ್ಟೆಗಳು ಎಷ್ಟು ಚೆನ್ನಾಗಿರ್ತಾ ಇದ್ವು. ಆಮೇಲೆ ಅವಾಗ ಇಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ಒಂದು ಪೆಟ್ಟಿಗೆಗಳಾಗಿರ್ಬೋದು, ಬೀರು ಆಗಿರ್ಬೋದು, ಇವನ್ ಲೈಟ್ ಆಗಿರ್ಬೋದು, ಇದು ತುಂಬಾ ರಿಯಲ್. ಸೊ ಅವಾಗದ ಮನೆಗಳಲ್ಲಿ ಮನೆಗೆ ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಬೇರೆ ಜಾಗ ಕೊಡ್ತಾ ಇರಲಿಲ್ಲ. ಅವ್ರಿದ್ದ ಮನೆಯಲ್ಲೇ ಆ ಒಂದು ರಾಸುಗಳಿಗೆ, ಏನು ಹಸು ದನ ಎತ್ತು ಏನಿದೆ ಅವುಗಳನ್ನು ಕೂಡ ತಮ್ಮ ಫ್ಯಾಮಿಲಿ ಅಂತ ನೋಡ್ಕೊತಾ ಇದ್ರು. ಅವರು ಕೂಡ ಅವ್ರ ಜೊತೆ ಬಿಟ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇಲ್ಲಿ 2 ಎತ್ತುಗಳಿದೆ, ಇದು ಎತ್ತು. ಸೊ ಅವಾಗಿನ ಗೌಡ್ರ ಮನೆ ಹೇಗಿರ್ತಿತ್ತು, ನಿಜವಾಗ್ಲೂ ಹೀಗೆ ಇರ್ತಿತ್ತು ಅಂತ ಇದ್ರೆ ಓವರಾಲ್ ಎಲ್ಲದನ್ನು ಕೂಡ ಇಲ್ಲಿ ಈ ಕಡೆ ಸೀಲಿಂಗ್ ಏನಿದೆ ಇದು ಕೂಡ ಓವರಾಲ್ ಫುಲ್ ವುಡನ್ ಫಿನಿಶ್ ಇದೆ, ವುಡ್ಡಲ್ಲೇ ಮಾಡಿದ್ದಾರೆ. ಈ ತರ ಕಂಬದ ಮನೆಗಳು ಗೌಡ್ರ ಮನೆಗಳು, ಮತ್ತೆ ಅವಾಗ ಹಳ್ಳಿ ಮನೆಗಳೆಲ್ಲ ಈ ತರನೇ ಇರ್ತಾ ಇತ್ತು. ಹಸುಗೆ ಎತ್ತಿಗೆ ಹುಲ್ಲನ್ನ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ಎಷ್ಟಿದೆ ನೋಡಿ, ಎಷ್ಟೊಂದು ಎತ್ತುಗಳು, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇದು. ಆಮೇಲೆ ಇದೊಂದು ಮಗು ಅಳ್ತಾ ಇರೋ ಅದೊಂದು ಸೌಂಡ್ ಹಾಕಿದ್ದಾರೆ, ತುಂಬಾ ರಿಯಲಿಸ್ಟಿಕ್ ಅನ್ಸುತ್ತೆ. ಗೌಡ್ರ ಮನೆಯಲ್ಲಿರೋ ಪಾತ್ರೆಗಳು ಒಳಗಡೆ ಇರೋ ಕಾಣ್ತಾ ಇದ್ದಾರೆ. ಸೊ ಗೌಡ್ರ ಮನೆ ಒಳಗಡೆ ಇನ್ನೊಂದು ಜಾಗ ಇತ್ತು. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಎತ್ತುಗಳಿದ್ದಾವೆ,
ಇಲ್ಲೊಬ್ರು ಅಜ್ಜಿ ಹಾಲು ಕರಿತಾ ಇದ್ದಾರೆ. ಸೊ ಎಮ್ಮೆ ಹಾಲು ಕರಿತಾ ಇದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ, ಸೊ ಅವಾಗಿನ ಕಾಲದ ಬಟ್ಟೆಗಳು ನೋಡಿ, ಎಲ್ಲರೂ ಒಂದೇ ತರ ಬಟ್ಟೆಗಳೇ ಹಾಕ್ತಾ ಇದ್ರು. ಓಕೆ, ಇವಾಗ ನಾವು ಬಂದಿರೋದು ಶಾನ್ ಬೊಗ್ರು ಮನೆಗೆ. ಆಕ್ಚುಲಿ ಶಾನ್ ಬೊಗ್ರು ಅಂದ್ರೆ ಸಾಲ ಕೊಡೋರು, ಆಮೇಲೆ ಕುಲಕರ್ಣಿಗಳು, ಆಮೇಲೆ ಲೆಕ್ಕಪತ್ರಗಳನ್ನ ನೋಡ್ಕೊಂತ ಇದ್ದವ್ರನ್ನ ಆಕ್ಚುಲಿ ಉತ್ತರ ಕನ್ನಡದ ಗ್ರಾಮೀಣ ಭಾಗಗಳಲ್ಲಿ ಈ ತರ ಕಂಡು ಬರ್ತಾ ಇತ್ತು. ಸೊ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ರು ಅವರು. ಸೊ ಇವರಿಗೆ ಶಾನ್ ಬೊಗ್ರು ಅಂತ ಕರೀತಾ ಇದ್ರು. ಸೊ ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದಾರೆ ಅಂದ್ರೆ, ಇವ್ರು ಯಾರೋ ಸಾಲ ತಗೊಂಡಿರ್ತಾರೆ, ಇವ್ರು ತೀರ್ಸೋದಿಕ್ ಬಂದಿದ್ದಾರೆ ಅನ್ಕೊಂತೀನಿ. ಇವರು ಶಾನ್ ಬೊಗ್ರು ಕಾಣ್ತಾ ಇಲ್ಲ. ಅಲ್ಲಿ ಚೇರ್ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಶಾನ್ ಬೊಗ್ರು ನೋಡ್ಬೇಕು ಇಲ್ಲ. ಓಕೆ, ಶಾನ್ ಬೊಗ್ರು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಅವರೇ ಶಾನ್ ಬೊಗ್ರು. ಇದು ಶಾನ್ ಬೊಗ್ರು ಚೇರು, ಇದು ಶಾನ್ ಬೊಗ್ರು ಮನೆ ನೋಡಿ. ಇಲ್ಲಿ ಬಾವಿ ಕಟ್ಟೆ ಇದೆ. ಬಾವಿ ಕಟ್ಟೆಯಲ್ಲಿ ಅವಾಗೆಲ್ಲ ಯಾರು ಪಂಪ್ ಯೂಸ್ ಮಾಡ್ತಾ ಇರಲಿಲ್ಲ. ಈ ತರ ಒಂದು ಹಗ್ಗದಲ್ಲಿ ನೀರನ್ನ ಒಬ್ರು ಎತ್ತುತ್ತಾ ಇದ್ದಾರೆ, ಇವ್ರು ನೀರು ತಗೊಂಡು ಹೋಗ್ತಾ ಇದ್ದಾರೆ. ನಾವಿವಾಗ ಬಂದಿರೋದು ಗ್ರಾಮೀಣ ಭಾಗದ ಅಂದ್ರೆ ಒಂದು ಅತಿ ಮುಖ್ಯವಾದ ಒಂದು ಜಾಗಕ್ಕೆ. ಇದು ಗ್ರಾಮೀಣ ಭಾಗದ ಪಂಚಾಯಿತಿ ಕಟ್ಟೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಯಾರು ಕೂಡ ಪೊಲೀಸ್ ಆಗಿರ್ಬೋದು ಅಥವಾ ಇನ್ನು ಕೋರ್ಟು ಕಚೇರಿಗಳಿಗೆ ಹೋಗ್ತಾ ಇರ್ಲಿಲ್ಲ. ಯಾವ್ದಾದ್ರು ಒಂದು ತೊಂದರೆ ತಾಪತ್ರೆ ಆದಲ್ಲಿ, ಯಾವ್ದಾದ್ರು ಜಗಳಗಳಾದಲ್ಲಿ ಅಥವಾ ಸಂಸಾರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಅದನ್ನ ಬಗೆಹರಿಸ್ತಕ್ಕಂಥದ್ದು ಪಂಚಾಯತಿಯಲ್ಲಿ ಒಬ್ಬ ಚೇರ್ಮನ್ ಅಂತ ಇರ್ತದೆ, ಅದು ಪಂಚಾಯತಿಗೆ ಒಬ್ಬ ಅಧ್ಯಕ್ಷ ಅಂತ ಇದ್ದಿದ್ರು, ಅವರೇ ಮಾಡ್ತಾರೆ. ಇದೊಂದು ಪಂಚಾಯತಿ ಕಟ್ಟೆ ಈ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ಮಾಡ್ಲಿಂಗ್ ಮಾಡಿದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಗ್ರಾಮೀಣ ಬಡಿಗರ ಮನೆ. ಸೊ ಬಡಿಗರ ಮನೆ ಅಂತ ಹೇಳಿದ್ರೆ, ಸೊ ಇವಾಗ ಏನ್ ಫರ್ನಿಚರ್ ವರ್ಕ್ ಏನ್ ಮಾಡ್ತಾರಲ್ವಾ, ಸೊ ಆ ಫರ್ನಿಚರ್ ವರ್ಕ್ ಅನ್ನ ಮಾಡ್ತಕ್ಕಂತ ಒಂದು ಕರಕುಶಲ ಮನೆ ಇದಾಗಿತ್ತು. ಈ ಫರ್ನಿಚರ್ ವರ್ಕ್ ಎಲ್ಲ ಇವಾಗೆಲ್ಲ ತುಂಬಾ ಆಧುನಿಕ ಮಷಿನ್ ಮೂಲಕ ಮಾಡ್ತಾ ಇದ್ರು. ಅವಾಗಿನ ಕಾಲದಲ್ಲಿ ತುಂಬಾ ಸಿಂಪಲ್ ಆಗಿರೋ ಟೂಲ್ಸ್ ಗಳನ್ನ ಉಪಯೋಗಿಸ್ಬಿಟ್ಟು ತುಂಬಾ ನೀಟಾಗಿ ಮಾಡ್ತಾ ಇರೋದನ್ನ ಇಲ್ಲಿ ಮಾಡ್ಲಿಂಗ್ ಮಾಡಿದ್ದಾರೆ. ಅದನ್ನ ನೀವು ಇಲ್ಲಿ ನೋಡ್ಬೋದು. ಆವಿನ ಕಾಲದಲ್ಲಿ ಹೆಚ್ಚು ಮರದ ವಸ್ತುಗಳಂದ್ರೆ ಎತ್ತಿನ ಗಾಡಿಗಳು, ಈ ತರ ವಸ್ತುಗಳನ್ನ ಉಪಯೋಗಿಸಿದ್ರು. ಆ ತರ ಎತ್ತಿನ ಗಾಡಿಗಳನ್ನ ಈ ತರ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ರು. ಓಕೆ, ಇವಾಗ ನೀವೇನ್ ನೋಡ್ತಾ ಇರಲ್ಲ, ಇದು ಕ್ಷೌರಿಕನ ಮನೆ. ಅಂದ್ರೆ ಏನು ಇವಾಗ ಹೇರ್ ಸಲೂನ್ ಏನಿದೆ ಅದು ಈ ತರ ಅವಾಗಿನ ಕಾಲದಲ್ಲಿ ಈ ತರ ಒಂದು ಪೆಟ್ಟಿಗೆಗಳನ್ನ ತಗೊಬಂದು ಮನೆಯಲ್ಲೇ ಹೇರ್ ಕಟ್ ನ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಸೊ ಅದನ್ನ ನೀವಿಲ್ಲಿ ನೋಡ್ಬೋದು. ಆಕ್ಚುಲಿ ನನಗೆಲ್ಲ ಟೈಮ್ ಟ್ರಾವೆಲ್ ಮಾಡಿದೀನಿ ಅನ್ನೋ ಫೀಲ್ ಅನ್ನಿಸ್ತಾ ಇದೆ ಇಲ್ಲಿ ಬಂದ್ಬಿಟ್ಟು. ಹಳ್ಳಿಯ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಆಮೇಲೆ ನಾವು 90s ಬಾಯ್ಸ್ ಏನಿದೀವ ಅವ್ರಲ್ಲಿ ಬಂದು ನೋಡ್ಲೇಬೇಕು, ಅಷ್ಟು ಖುಷಿ ಆಗುತ್ತೆ. ಸೊ ನಾವೆಲ್ಲ ಇಲ್ಲಿ ಇನ್ ಮುಂದೆ ನೋಡದೇ ಇರೋಂತ ಒಂದು ಹಳ್ಳಿಯ ವಾತಾವರಣ. ಓಕೆ, ನಾನು ಇವಾಗ ನಮಗೆ ತೋರಿಸ್ತಾ ಇರೋದು ಬಳೆಗಾರರ ಮನೆ. ಸೊ ಬಳೆಗಾರರ ಮನೆ ಹೇಗಿರ್ತಾ ಇತ್ತು, ಸೊ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಬಳೆಗಳೆಲ್ಲ ಎಲ್ಲಿ ಸಿಗ್ತಾ ಇತ್ತು. ಅಲ್ಲಿ ನೋಡಿ, ಇಲ್ಲಿ ಒಬ್ರು ಮಹಿಳೆ ಬಳೆಯನ್ನ ತಗೊಂತಾ ಇದಾರೆ, ಒಬ್ರು ಇಡ್ತಾ ಇದಾರೆ. ಇಲ್ಲೆಲ್ಲ ಈ ತರ ಹೆಣ್ಮಕ್ಳು ಅವ್ರಿಗೆ ಇಷ್ಟವಾಗಿರೋ ಬಳೆಗಳನ್ನೆಲ್ಲ ತಗೊಂತಾ ಇದಾರೆ. ಅದನ್ನ ಇಲ್ಲಿ ಓಕೆ, ಇದು ತಮಟಗಾರರ ಮನೆ. ತಮಟಗಾರರ ಅಂತ ಹೇಳಿದ್ರೆ ಮನೆಗೆ ಬೇಕಾಗಿದ್ದ ಹಿತ್ತಾಳೆ ಮತ್ತೆ ಕಂಚಿನ ಪಾತ್ರೆಗಳು ಈ ಒಂದು ಶಾಪ್ಗಳಲ್ಲಿ ಸಿಗ್ತಾ ಇತ್ತು. ಸೊ ಅದನ್ನ ಇಲ್ಲಿ ಮಾಡ್ಲಿಂಗ್ ಮಾಡಿದ್ದಾರೆ. ಓಕೆ, ನಾನು ಇವಾಗ ಬಂದಿರೋದು ಕುಂಬಾರರ ಮನೆಗೆ. ಸೊ ಗ್ರಾಮೀಣ ಭಾಗದಲ್ಲಿ ಕುಂಬಾರರ ಮನೆ ಹೇಗಿರ್ತಾ ಇತ್ತು ಮತ್ತೆ ಯಾವ ರೀತಿಯಲ್ಲಿ ಕುಂಬಾರಿಕೆ ಕೆಲಸ ನಡೀತಾ ಇತ್ತು ಅಂದ್ರೆ, ಕುಂಬಾರರ ಮನೆಯಲ್ಲಿ ಮಡಿಕೆಗಳನ್ನ ಮಾಡೋದು ಸ್ಪೆಷಲ್. ಮಡಿಕೆಗಳನ್ನ ಮತ್ತೆ ಯಾವುದೇ ರೀತಿ ಇವಾಗ ಬರ್ತಕ್ಕಂಥ ಅಡಿಕೆ ಪಾತ್ರೆಗಳನ್ನ ಈ ತರ ಮಣ್ಣನ್ನ ಹದಗೊಳಿಸಿ, ಅಲ್ಲೇನ್ ಕಾಣ್ತಾ ಇದೆ ಆ ತರ ಒಂದು ಕೆಳಗಡೆ ಒಂದು ವೀಲ್ ಈ ತರ ತಿರುಗ್ತಾ ಇರುತ್ತೆ, ಅದ್ರ ಮೇಲೆ ಮಣ್ಣನ್ನ ಇಟ್ಬಿಟ್ಟು ಈ ತರ ಮಡಿಕೆಗಳನ್ನ ಮಾಡ್ತಾ ಇದ್ರು. ಸೊ ಹಿಂದಿನ ಕಾಲದಲ್ಲಿ ಈ ತರದ ಮಡಿಕೆಗಳಲ್ಲೇ ಎಲ್ಲ ಒಂದು ಆಹಾರಗಳನ್ನ ಬೇಯಿಸುವ ಪದ್ಧತಿ ಇತ್ತು. ಅದಕ್ಕೆ ಆಹಾರಗಳನ್ನ ಬೇಯಿಸೋದಕ್ಕೆ ಪಾತ್ರೆಗಳನ್ನ ಈ ತರ ಕುಂಬಾರರಿಂದನೇ ತಗೊಳ್ತಾ ಇದ್ರು ಅನ್ನೋದನ್ನ ಇಲ್ಲಿ ಎಷ್ಟು ಮಾಡಲಿಂಗ ಎಕ್ಸ್ಪ್ಲೇನ್. ಕುರಿ ಶೆಡ್, ಎಷ್ಟೊಂದು ಕುರಿಗಳಿದಾವೆ. ಓಕೆ, ಇವಾಗ ಇದೇನ್ ನೋಡ್ತಾ ಇದ್ದೀರಾ ನೀವು, ಗ್ರಾಮೀಣ ಭಾಗದ ಆಟಿಕೆಕಾರರ ಮನೆ ಅಂತ ಹೇಳಿದ್ರೆ, ಸೊ ಅಳ್ತಾ ಇದ್ದ ಚಿಕ್ಕ ಮಕ್ಕಳಿಗೆ ಏನಾದ್ರು ಒಂದು ಆಟಿಕೆಯನ್ನ ಕೊಡ್ಬೇಕಂತ ಹೇಳಿದ್ರೆ ಇವ್ರ ಮನೆಯಿಂದ ತಗೊಂಡ್ಬಂದು ಆಟಿಕೆಗಳನ್ನ ಕೊಡ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಹೆಂಗ್ ಮೊಬೈಲ್ ನ ಕೊಟ್ಬಿಟ್ಟು ಅಳೋದನ್ನ ಸುಮ್ಮನಿರಿಸ್ತಾರೋ, ಆವಾಗಿನ ಕಾಲದಲ್ಲಿ ಮಕ್ಕಳಿಗೆ ಈ ತರದ ಒಂದು ನೋಡಿ ಕಾಣ್ತಾ ಇದ್ದಳು ಇವೆಲ್ಲ ಈ ತರ ಒಂದು. ಓಕೆ, ಇವಾಗ ಏನ್ ನೋಡ್ತಾ ಇದೀವಿ ನಾವಿವುದು ಅಗಸರ ಮನೆ. ಸೊ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಗಸರ ಮನೆ ಹೇಗಿರ್ತಾ ಇದ್ವು ಮತ್ತೆ ಆ ಒಂದು ಈ ಒಂದು ಮನೆಯ ವಾತಾವರಣ ಹೇಗಿರ್ತಾ ಇತ್ತು. ಇಲ್ಲಿ ನೋಡಿ, ಒಬ್ರು ಬಟ್ಟೆಗಳನ್ನ ತೊಳೆಯೋದು, ಇಲ್ಲಿ ತೊಳೆದು ತಗೊಬರೋದು, ಆಮೇಲೆ ಇಲ್ಲಿ ಇಸ್ತ್ರಿ ಮಾಡೋದು. ಸೊ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನ ಯಾರ ಮನೆಯಿಂದ ತಗೊಬಂದಿದ್ರು ಅವ್ರ ಮನೆಗೆ ಕೊಡೋದಕ್ಕೆ ಈ ತರ ಕತ್ತೆಗಳನ್ನ ಬಳಸ್ಕೊಂಡು ಮನೆಗೆ ತಗೊಂಡು ಹೋಗ್ತಿರೋ ದೃಶ್ಯ ನೀವಿಲ್ಲಿ ನೋಡ್ಬೋದು. ಹಿಂಗೆ ಹೋಗ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀನಿ, ಏನೋ ಒಂದ್ ಕಡೆ ಟೈಮ್ ಟ್ರಾವೆಲ್ ಮಾಡಿದ್ದೀನಿ ನಾನು ಅನ್ನೋ ಒಂದು ಫೀಲ್ ಅನ್ಸುತ್ತೆ. ಸೊ ಇಲ್ಲಿ ಇರುವ ಕುರಿಗಳು ಇವೆಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದಾವೆ. ಆಮೇಲೆ ಈ ಒಂದು ವಾತಾವರಣ, ಈ ಸರೌಂಡಿಂಗ್ಸು, ಇಲ್ಲಿ ಜನ ಈ ಮಾಡ್ಲಿಂಗ್ ಮಾಡಿರೋದು, ಒಂದು ಇಸ್ತ್ರಿ ಆಗಿ ನೋಡಿ. ಒಂದಿನ ಕಾಲದಲ್ಲಿ ನಾವು ಬಟ್ಟೆಯನ್ನ ಇಸ್ತ್ರಿ ಮಾಡೋದಕ್ಕೆ ಯಾವ ರೀತಿಯ ಒಂದು ಇದ್ದಲಿನ ಒಂದು ಇದನ್ನ ಯೂಸ್ ಮಾಡ್ಬಿಟ್ಟು ಈ ತರ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಟ್ಟೆನ ಇಸ್ತ್ರಿ ಮಾಡ್ತಾ ಇದ್ರು ಅನ್ನೋದು. ಓಕೆ, ಇದೇನ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಮನೆಯ ಗೋಡೆ ಹಿಂದ್ಗಡೆ ಸೊ ಎತ್ತಿನ ಗಾಡಿಯ ಚಕ್ರ ಇದೆ. ಆಮೇಲೆ ಇಲ್ಲಿ ಭರಣಿನ ಗೋಡೆಗೆ ಹಾಕಿದ್ದಾರೆ. ಇಲ್ಲೊಬ್ರು ತಾತ ಕಟ್ಟಿಗೆನ ಹೊಡಿತಾ ಇದ್ದಾರೆ. ಇಲ್ಲೊಂದು ಕೋಳಿ ಐತೆ, ಸಂಜೆ ಸಾರಿಗಾಗುತ್ತೆ ಅಂತ ನೋಡಿದ್ರೆ ಇದು ಮಾಡಲ್ಲ. ನಾವ್ ಇವಾಗ ಬರ್ತಾ ಇರೋದು ಗ್ರಾಮೀಣ ಭಾಗದ ನೇಕಾರರ ಮನೆ ಹೇಗಿರ್ತಾ ಇತ್ತು ಅನ್ನೋದನ್ನ ಇಲ್ಲಿ ಮಾಡೆಲಿಂಗ್ ಮಾಡಿದ್ದಾರೆ. ಸೊ ನೋಡಿ, ಒಂದು ಮನೆಯಲ್ಲಿ ಒಂದು ಕೆಲಸ ಇದ್ರೆ ಆ ಕೆಲಸನ ಮನೇಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಯಾವ ರೀತಿ ಕೆಲಸ ಮಾಡ್ತಾ ಇರಿದ್ರು ಅನ್ನೋದನ್ನ ಈ ಮಾಡೆಲ್ ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೀರೆನ ರೆಡಿ ಮಾಡೋದಕ್ಕೆ ಇವರು ಇದನ್ನ
ಈ ರೀತಿಯ ಒಂದು ಕೈ ಮಗ್ಗ ಏನಿದೆ, ಈ ಮಗ್ಗ ಏನಿದೆ ಇದನ್ನ ಉಪಯೋಗಿಸಿ ಇದು ಮಾಡ್ತಾ ಇದ್ರೆ ಅವ್ರ ಮನೆ ಇರ್ತಕ್ಕಂಥ ಹೆಣ್ಮಕ್ಳು ಅದಕ್ಕೆ ಸಹಾಯ ಮಾಡ್ತಾ ಇದ್ರು. ಮನೆ ಇರ್ತಕ್ಕಂಥ ಎಲ್ಲರೂ ಕೂಡ ಆ ಒಂದು ಕೆಲಸದಲ್ಲಿ ಅದೊಂದೇ ವೃತ್ತಿಯಲ್ಲಿ ಅವರೆಲ್ಲ ಬಿಜಿ ಆಗಿರ್ತಾ ಇದ್ರು. ಇಲ್ಲಿ ನೋಡಿ ಒಬ್ರು ಅಜ್ಜಿ ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ನೂಲನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಅವಾಗಿನ ಕಾಲದಲ್ಲಿ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಂದು ಕೆಲಸ ಮಾಡಿದ್ರೆ ಆ ಮನೆ ಒಂದು ಕಂಪ್ನಿ ತರ ಕೆಲಸ ಮಾಡ್ತಿದ್ರು, ಪ್ರತಿಯೊಬ್ರು ಕೂಡ ಆ ಒಂದು ಕೆಲಸಕ್ಕೆ ಸಹಕಾರ ನೀಡ್ತಾ ಇದ್ರು ಅನ್ನೋದನ್ನ ಈ ಒಂದು ಮಾಡೆಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಇದೇ ನೋಡ್ತಾ ಇದ್ದೀರಾ, ಇದು ಗ್ರಾಮೀಣ ಭಾಗದ ಪಿಂಜಾರ ಮನೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಹತ್ತಿಯ ಅಂದ್ರೆ ಬೆಡ್ಗಳು, ತಲೆದಿಂಬು ಇದನ್ನೆಲ್ಲ ಮಾಡ್ಕೊಳ್ತಕ್ಕಂಥ ಮನೆ ಹೇಗಿತ್ತು ಅವಾಗ. ಸೊ ಇಲ್ಲಿ ನೋಡಿ, ಇಲ್ಲೊಬ್ರು ಈ ತರ ಹತ್ತಿಯನ್ನ ರೆಡಿ ಮಾಡ್ತಾ ಇದ್ದಾರೆ, ನೀಟಾಗಿ ಹತ್ತಿಯಿಂದ ಈ ತರ ಬೆಡ್ ಅನ್ನ ಮಾಡ್ತಾ ಇದ್ದಾರೆ. ಈ ಅಜ್ಜಿ ತಲೆದಿಂಬು ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪಿಂಜಾರ ಮನೆ ಹೇಗಿರುತ್ತೆ ಅನ್ನೋ ಒಂದು ಮಾಡೆಲ್ ಇದು. ಮುಂದ್ಗಡೆ ಒಂದು ಕಾಗೆ ಕುತ್ಕೊಂಡು ನಾನು ಅದನ್ನ ಓಡಿಸೋದಕ್ಕೆ ಹೋದೆ, ಕಾಗೆ ಅಂತ ನಾನು ಓಡ್ಲಿಲ್ಲ, ಆಮೇಲೆ ಗೊತ್ತಾಯ್ತದ ಮಾಡೆಲ್ ಅಂತ. ಓಕೆ, ಇದು ಇನ್ನೊಂದು ಮಾಡೆಲ್. ಸೊ ಇದ್ರಲ್ಲಿ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ಈ ಕಡೆ 2 ಹಸುಗಳಿದ್ದಾವೆ, ಆಮೇಲೆ ಅವ್ರ ಮನೆ ಅಮ್ಮ ಮನೆ ಮುಂದ್ಗಡೆ ರಂಗೋಲಿ ಹಾಕ್ತಾ ಇದ್ದಾರೆ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು. ಇದ್ ನೋಡಿ, ಇದು ಲೈಟ್. ಸೊ ಅವಾಗಿನ ಕಾಲದಲ್ಲಿ ಇದ್ದಿದ್ದಂತ ಒಂದು ಈ ತರ ಒಂದು ಲೈಟ್. ಸೊ ಈ ತರ ಲೈಟ್ಗಳು ತುಂಬಾ ಹಿಂದೆ ಇತ್ತು. ಸೊ ಅದರಲ್ಲಿ ಸೀಮೆಣ್ಣೆಯನ್ನ ಸುರಿದು ಮೇಲ್ಗಡೆ ಒಂದು ಬತ್ತಿ ತರ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಮಾಡ್ಬೇಕಿತ್ತು ಇದು. ಆಮೇಲೆ ಇಲ್ಲಿ ಒಬ್ರು ಗೌಡ್ರು ಕುತ್ಕೊಂಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಒಬ್ರು ಅಮ್ಮ ಅಕ್ಕಿನ ಬೀಸ್ತಾ ಇದ್ದಾರೆ. ಸೊ ಈ ತರ ಬೀಸೋ ಕಲ್ಗಳು ನಮ್ಮೂರ್ ಕಡೆ ಇವಾಗಲೂ ಸಹ ಇದಾವೆ. ಸೊ ಇದರಲ್ಲಿ ಇಲ್ಲಿ ಮೇಲ್ಗಡೆ ಅಕ್ಕಿಯನ್ನು ಹಾಕಿ ಇದನ್ನ ಈ ತರ ತಿರ್ಸೋದ್ರಿಂದ ಸೊ ಅಕ್ಕಿ ಇರೋದು ಹಿಟ್ಟಾಗುತ್ತೆ. ಸೊ ಅವಾಗಿನ ಕಾಲ ಯಾವುದೇ ಮಿಲ್ಗಳಿರ್ಲಿಲ್ಲ, ಈ ತರ ಮ್ಯಾನ್ಯಲ್ ಆಗಿ ಮನೆಯಲ್ಲೇ ಅಕ್ಕಿಯನ್ನ ಹಿಟ್ ಮಾಡ್ತಾ ಇದ್ರು. ಇಲ್ಲೊಬ್ರು ಅಜ್ಜಿ ಕುತ್ಕೊಂಡು ಕವಳ ಹಾಕ್ತಾ ಇದಾರೆ ಅನ್ಕೊಂತೀನಿ ಮೇ ಬಿ. ಈ ತರ ಹಸುಗಳಿಗೆ ಮೇವನ್ನ ಯಾವ ತರ ಅಟ್ಟದ ಮೇಲೆ ಇಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ನಮ್ಮನೆ ಕಡೆ ಕೂಡ ಇದೇ ತರನೇ ಹುಲ್ಗಳನ್ನ ಇಟ್ಟಿಗೆ ನಾವು ಗೌಡ್ರ ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಸೊ ಇದಂತೂ ರಿಯಲಿಸ್ಟಿಕ್ ಆಗಿ ನಮ್ಮ ಲೈಫ್ ಸ್ಟೈಲ್ ಅನ್ನ ರಿಮೈಂಡ್ ಮಾಡ್ತಾ ಇದೆ ಇದು. ಯಾಕಂತ ಹೇಳಿದ್ರೆ, ಸೊ ನಾವು ಕೂಡ ಚಿಕ್ಕ ಇದ್ದಾವಾಗ ಒಂದು ಈ ತರ ಯಾವ್ದೋ ಒಂದು ಸೈಕಲ್ದು ಬೈಕ್ದು ಟೈರ್ ಸಿಕ್ಕಿದ್ರೆ ಸಾಕಿತ್ತು, ಯಾವುದೋ ದೊಡ್ಡ ವೆಹಿಕಲ್ ತಗೊಂಡಿರೋ ಖುಷಿಯಲ್ಲಿ ಓಡಿಸ್ತಾ ಇದ್ವಿ. ಆ ಖುಷಿನೇ ಬೇರೆ ನಿಜವಾಗ್ಲು. ಸೊ ಅದನ್ನ ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡೆಲ್ಗಳನ್ನ ಮಾಡಿದ್ದಾರೆ. ಯಾರೋ ನೋಡ್ತಾ ಇದಾರೆ ಗುರು. ಓಕೆ, ಇದು ನೋಡಿ ಅವಾಗಿನ ಕಾಲದ ಜ್ಯುವೆಲ್ರಿ ಶಾಪ್ ಹೆಂಗಿತ್ತು ಅಂತ. ಸೊ ಇದು ಅವಾಗಿನ ಕಾಲದ ಜ್ಯುವೆಲ್ರಿ ಶಾಪ್, ಅಂದ್ರೆ ಗ್ರಾಮೀಣ ಅಕ್ಕಸಾಲಿಗರ ಮನೆ ಅಥವಾ ಪತ್ತಾರರ ಮನೆ ಅಂತ, ಗೋಲ್ಡ್ ಸ್ಮಿತ್ ವಾಲ್ಟ್ ಅಂತ. ಇದು ನೋಡಿ, ಬಂಗಾರನ ಅವಾಗಿನ ಕಾಲದಲ್ಲಿ ಎಷ್ಟು ಸಿಂಪಲ್ ಆಗಿ ವ್ಯಾಪಾರ ಮಾಡ್ತಾ ಇದ್ರು. ಅದನ್ನ ನಾನು ಇವಾಗ ಬಂದಿರೋದು ಲಂಬಾಣಿಗರ ಮನೆಗೆ. ಸೊ ಲಂಬಾಣಿಗರು ಅಂತ ಹೇಳಿದ್ರೆ ಇವರ ವರ್ಕ್ ಏನಾಗಿತ್ತು ಅಂತ ಹೇಳಿದ್ರೆ, ಇವರು ಕಾಡಿನಿಂದ ಸೌದೆಗಳನ್ನು ತಗೊಬಂದು ವ್ಯಾಪಾರ ಮಾಡಿ ಅದರಿಂದ ಜೀವನ ಸಾಗಿಸ್ತಕ್ಕಂಥವ್ರನ್ನ ಲಂಬಾಣಿಗಳು, ಸೌದೆ ಕಟ್ಟೆಗಳನ್ನ ಕಡಿತಾ ಇದ್ದವರು ಲಂಬಾಣಿಗರು ಅಂತ ಕರೀತಾರೆ. ಸೊ ಆ ಒಂದು ಲಂಬಾಣಿಗರ ಮನೆ ಹೇಗಿರ್ತಾ ಇತ್ತು, ಆಮೇಲೆ ಅವರ ವೇಷಭೂಷಣಗಳು ಹೇಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಓಕೆ, ನಾವು ಇವಾಗ ಹೋಗ್ತಾ ಇರೋದು ಪಾರಂಪರಿಕ ಬೇಸಾಯ ಪದ್ಧತಿಯ ಒಂದು ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ. ಕಮಾನ್, ಲೆಟ್ಸ್ ಸ್ಟಾರ್ಟ್. ಇಲ್ಲಿಂದ ಶುರು ಆಗುತ್ತೆ. ಆಕ್ಚುಲಿ ಇದು ಮುಗಿಯಲ್ಲ ಅನ್ಸುತ್ತೆ. ನಾನು ಬಂದಿರೋದು 4:15, ಇವಾಗ 5:45, 6 ಗಂಟೆ ಆಯ್ತು, ಆದ್ರೂ ಕೂಡ ಮುಗಿತಾ ಇಲ್ಲ. ನೋಡೋಣ ಇರೋಣ ಹಂಗೆ. ಓಕೆ, ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ಇದು ಗ್ರಾಮೀಣ ಭಾಗದ ಸಂತೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರು ಅವರ ದಿನಬಳಕೆಗೆ ಮತ್ತೆ ದೈನಂದಿನ ಬಳಕೆಗೆ ಮತ್ತೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ವಾರದಲ್ಲಿ 1 ಬಾರಿ ನಡೀತಕ್ಕಂಥ ಒಂದು ಗ್ರಾಮೀಣ ಸಂತೆಗಳಲ್ಲಿ ಕೊಳ್ತಾ ಇದ್ರು. ಸೊ ಇನ್ನೊಂದು ತುಂಬಾ ಹಿಂದೆ ಹೋದ್ರೆ ವಸ್ತು ವಿನಿಮಯ ಪದ್ಧತಿ ಇತ್ತು. ಅಂದ್ರೆ ಅವರಿಗೆ ಬೇಕಾಗಿರೋ ವಸ್ತುಗಳನ್ನು ಕೊಳ್ಳೋದಿಕ್ಕೆ ಅವರಲ್ಲಿರೋ ಇನ್ನೊಂದು ವಸ್ತುಗಳನ್ನು ಕೊಟ್ಟು ಬೇರೆ ವಸ್ತುಗಳನ್ನು ಕೊಳ್ತಾ ಇದ್ರು. ಅದನ್ನ ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. ಸೊ ಆದ್ರೆ ಇವಾಗೆಲ್ಲ ದುಡ್ಡು ಕೊಟ್ಟು ವಸ್ತುಗಳನ್ನ ಪಡೀತಾರೆ. ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಭಾಗಗಳಲ್ಲಿ ನಡೀತಕ್ಕಂಥ ಒಂದು ಏನು ಸಂತೆ, ಮಾರ್ಕೆಟ್, ಅದನ್ನ ಬೆಂಬಿಸ್ತಕ್ಕಂಥ ಮಾಡೆಲಿಂಗ್ ಇದು. ತುಂಬಾ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ನಂಗಂತೂ ಸೀರಿಯಸ್ ತುಂಬಾ ಇಷ್ಟ ಆಯ್ತು ಈ ಒಂದು ಜಾಗ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟೊಂದು ಜನಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಸಂತೆ ಮಾಡ್ತಾ ಇದ್ದಾರೆ. ಇವಾಗ ಏನು ಮಾರ್ಕೆಟ್ ಅಂತ ಕರಿತೀರಾ, ಅದು ಈ ತರ ಇರ್ತಾ ಇತ್ತು ಹಳ್ಳಿಗಳಲ್ಲಿ. ಇವಾಗ ಇಲ್ಲೇ ನೋಡ್ತಾ ಇದ್ರಲ್ಲ, ಇದು ಬಸವಣ್ಣ. ಸೊ ಅವಾಗಿನ ಕಾಲದಲ್ಲಿ ಕೂಡ ಈ ತರ ಒಂದು ಬಸವಣ್ಣನನ್ನ ಊರೂರಿಗೆ ಬಸವಣ್ಣನನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಒಂದು ವಾದ್ಯವನ್ನು ಬಾರಿಸ್ತಾ ಇದ್ರು. ಅದನ್ನ ಇಲ್ಲಿ ನೋಡ್ಬೋದು ನೀವು. ಬಸವಣ್ಣ ಕಾಣ್ತಾ ಇದೆ ಇಲ್ಲಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ಕಂಬಳದ ಒಂದು ದೃಶ್ಯ. ಸೊ ಇಲ್ಲಿ ಕಂಬಳ ನಡೀತಾ ಇದೆ. ಕಂಬಳದ ದೃಶ್ಯನ ಎಷ್ಟು ನೀಟಾಗಿ ಮಾಡ್ಲಿಂಗ್ ಮಾಡಿದ್ದಾರೆ. ಕೋಣ ಓಡ್ತಾ ಇದೆ, ಕಂಬಳದ ಓಡಿಸ್ತಾ ಇದೆ ನೀನು, ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ಏನ್ ನೋಡ್ತಾ ಇದ್ದೀರಾ, ಇದನ್ನ ಬಂದ್ಬಿಟ್ಟು ಜಾನಪದ ರಂಗಮಂದಿರ ಅಂತ ಹೇಳ್ಬಿಟ್ಟು ಅವಾಗಿನ ಕಾಲದಲ್ಲಿ ಏನ್ ಯಕ್ಷಗಾನಗಳು, ನಾಟಕಗಳು ಏನ್ ಈ ತರ ಏನ್ ನಡೀತಿತ್ತು ಅದನ್ನೆಲ್ಲ ಮಾಡೋದಕ್ಕೆ ಅಂತ ಈ ತರ ಒಂದು ರಂಗಮಂದಿರ ಇರ್ತಾ ಇತ್ತು. ಸೊ ಅದರಲ್ಲಿ ಏನು ಕರಗ ಮತ್ತೆ ವೀರಗಾಸೆ ಮತ್ತೆ ಸುಡುಗಾಡಿಸಿದ್ರು, ಆಮೇಲೆ ಕಾಡುಗೊಲ್ಲರ ಗಾಣೆ ಪದ, ಸೊ ಈ ತರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಒಂದು ರಂಗಮಂದಿರ ಇರ್ತಾ ಇತ್ತು. ಸೊ ಅದನ್ನ ಇಲ್ಲಿ ಮಾಡ್ಲಿಂಗ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನಂಗಂತೂ ತುಂಬಾ ಖುಷಿ ಆಯ್ತು ಇಲ್ಲೂ ಸಹ.
ಓಕೆ, ನಾನು ಇವಾಗ ಆಲ್ಮೋಸ್ಟ್ ಎಂಡ್ಗೆ ಬಂದಿದ್ದೀನಿ. ಇಲ್ಲೇನು ನಡೀತಾ ಇದೆ ಅಂದರೆ ಕುಸ್ತಿ ನಡೀತಾ ಇದೆ. ಸೊ ಗ್ರಾಮೀಣ ಭಾಗದಲ್ಲಿ ಕುಸ್ತಿ ಹೇಗೆ ನಡೀತಾ ಇರುತ್ತೆ ಅನ್ನೋದನ್ನ ಇಲ್ಲಿ ರಿಯಲಿಸ್ಟಿಕ್ ಆಗಿ ಸುತ್ತ ಜನ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ, ಅದನ್ನ ಎಷ್ಟು ನೀಟಾಗಿ ಮಾಡೆಲ್ ಮಾಡಿದ್ದಾರೆ ಅಂದರೆ ನಿಮ್ಗೆ ನಿಜವಾಗ್ಲೂ ಎಲ್ಲೋ ಕುಸ್ತಿ ನಡೀತಾ ಇದೆ ಅನ್ನೋ ಥರ ಅನಿಸುತ್ತೆ. ನೋಡಿ, ಇಲ್ಲಿ ಈ ಥರ ಬಡಿತಾ ಇದ್ದಾರೆ, ಊರಿನ ಯಜಮಾನರು ಕುತ್ಕೊಂಡಿದ್ದಾರೆ, ಊರಿನ ಎಲ್ಲ ಜನ ಕೂಗಾಡ್ತಿದ್ದಾರೆ. ಇಷ್ಟೇ ಕುಸ್ತಿ. ಓಕೆ, ನೀವೆಲ್ಲ ಕಡೆ ಸುತ್ತಾಕಿ ಲಾಸ್ಟ್ ಕೊನೆಯಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಹಳ್ಳಿ ಅಂಗಡಿ ಅಂತ ಒಂದು ಇರುತ್ತೆ. ಸೊ ಅಲ್ಲಿ ಬೇಕಂಗೆ ನಿಮ್ಗೆ ಫುಡ್ಗಳು ಸಿಗುತ್ತೆ, ಸ್ವಲ್ಪ ಡ್ರಿಂಕ್ಸ್ಗಳು ಅದು ಇದು ಸಿಗುತ್ತೆ. ಸೊ ನಾನೇನು ಟ್ರೈ ಮಾಡಲಿಲ್ಲ, ವೀಡಿಯೋ ಮಾಡಿದೆ ಅಷ್ಟೇ. ಆ್ಯಕ್ಚುಲಿ ನಾನು ಎಲ್ಲದನ್ನು ವೀಡಿಯೋ ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು. ಆ್ಯಕ್ಚುಲಿ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಇನ್ನೂ ಕೂಡ ಹಳ್ಳಿ ಲೈಫ್ ಸ್ಟೈಲನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಮಾಡೆಲ್ಗಳು ಇನ್ನೂ ತುಂಬ ಬಾಕಿ ಇದೆ. ಎಂಟ್ರಿ ಫೀಸ್ ಇದೆ 150 ರೂಪಾಯಿ. 150 ಬಂದಿರೋದಕ್ಕೆ ನಾನೇನೋ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಥವಾ ನಾ ಯಾವ್ದೋ ಹಳ್ಳಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಅನ್ನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಹಿಂಗೆ ಬಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನಗಿರೋ ಟೈಮಲ್ಲಿ ನನಗೆ ಇಲ್ಲಿ ನೋಡಿ ಮುಗ್ಸೋಕ್ಕಾಗ್ತಾ ಇಲ್ಲ, ತುಂಬಾ ಬೇಗ ಬರ್ಬೇಕಿತ್ತು. ನಾನು ಸ್ವಲ್ಪ ಬರೋದು ಲೇಟ್ ಆಗಿದೆ. 6 ಗಂಟೆಗೆ ಕ್ಲೋಸ್ ಆಗುತ್ತೆ, ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ನೋಡೋಣ, ಇನ್ನೂ ನೋಡೋದು ಬಾಕಿ ಇದೆ. ಎಷ್ಟು ನೋಡೋಣ. Like and share, subscribe.